ನಮಸ್ಕಾರ. ಬೆಳಗ್ಗೆ 6 ಗಂಟೆಗೆ ಡ್ಯೂಟಿ ಶುರು ಮಾಡಿದೆ. ಬೆಳಗ್ಗೆ ಸಮಯದಲ್ಲಿ ಬೆಂಗಳೂರು ತುಂಬ ಸುಂದರವಾಗಿರುತ್ತೆ ನೋಡೋದಕ್ಕೆ. ಪಕ್ಷಿಗಳು, ಇಲ್ಲಿ ನೋಡಿ ಗೋಮಾತೆ ಚೆನ್ನಾಗಿರೋ ಅದಕ್ಕೆ ಹುಲ್ಲು, ಇನ್ನೊಂದು ಕಡೆ ಅದೇ ಗೋಮಾತೆ ಕಸ, ಎರಡು ದೇವರೇ. ನಾವು ಅನ್ಕೋತೀವಿ ಕೆಲವು ಜನ ನೋಡ್ಬಿಟ್ಟು ಹಂಗೋರೆ ಹಿಂಗೋರೆ ಅಂತ, ಅದರಲ್ಲೂ ಕೆಲವು ಜನ ನೋಡಿ ಎಷ್ಟೋ ಒಳ್ಳೆ ಕೆಲಸ ಮಾಡ್ತಾರೆ. ಪ್ರಾಣಿಗಳು ದಾಹ ತೀರಲಿ ಅಂತ ನೀರಿಟ್ಟಿರೋದು. ಇದೆಲ್ಲ ನೋಡ್ತಾ ಕನ್ನಡ ಬಾವುಟಕ್ಕೆ ಸಲ್ಯೂಟ್ ಹೊಡಿತಾ ಡ್ಯೂಟಿ ಶುರು ಮಾಡಿದೆ. ಡೈರೆಕ್ಟಾಗಿ ಮೈಸೂರು ಟೋಲ್ಗೇಟ್ಗೆ ಬಿತ್ತು. ಅಲ್ಲೋಗಿ ಗಾಡಿ ನಿಲ್ಸಿದ್ದೀನಿ, ಡ್ಯೂಟಿ ಶಬ್ದನೇ ಇಲ್ಲ. ಸುಮಾರು ಊರು ಬಸ್ಗಳು ಬರೋದು, ತುಂಬ ಜನ ಇಳಿಯೋರು ಈ ರೀತಿ. ಬಟ್ ಯಾವ ಗಾಡೀಲಿ ಮನೆಗೆ ಹೋಗೋರು ಗೊತ್ತಾಗ್ತಾ ಇರಲಿಲ್ಲ. ನಾವು ನೋಡ್ತಾ ಇರ್ತೀನಿ, ಆಟೋ ಹತ್ತುತ್ತಾರ, ಬುಕ್ ಮಾಡ್ತಾರ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೋಗೋರು. ಇದೇ ಕನ್ಫ್ಯೂಷನ್. ಇದೊಂದು ಚಿಕ್ಕ ಡ್ಯೂಟಿ ಮಾಡಿ ಒಂದು ಕಡೆ ಗಾಡಿ ನಿಲ್ಸಿದ್ದೀನಿ. ನೋಡಿದ್ರೆ 7:30 ಟೈಮು. ಬೆಳಗ್ಗೆ 6 ಗಂಟೆ ಡ್ಯೂಟಿ ಬಂದೆ, ಈಗ 7:30 ಆಗ್ತಾಯಿದೆ. 2 ಡ್ಯೂಟಿ ಮಾಡಿದೆ ಅಷ್ಟೇ, ದುಡಿಮೆನೇ ಇಲ್ಲ. ಅಲ್ಲಿಂದ ಹಾಗೆ ಮುಂದೆ ಹೋದೆ, ಒಂದೆರಡು ಕಾಫಿ ಕುಡಿದೆ. ಅಲ್ಲಿ ಸ್ವಲ್ಪ ಹೊತ್ತು ಗಾಡಿ ಹಾಕ್ಕೊಂಡೆ. ದುಡಿಮೆ ಶಬ್ದನೇ ಇಲ್ಲ. ಮೊದಲಾದರೆ ಬೆಳಿಗ್ಗೆ ಸಮಯದಲ್ಲಿ ಒಳ್ಳೆ ಡ್ಯೂಟಿ ಬೀಳೋದು, ಆದರೆ ಈಗ ಯಾವ ಬಸ್ ಸ್ಟ್ಯಾಂಡ್ಗೆ ಹೋದ್ರೂ ಡ್ಯೂಟಿ ಬೀಳೋದು ಅಂಥ ಪರಿಸ್ಥಿತಿ. ಇದೇ ಫೀಲಿಂಗಲ್ಲಿ ಹೋಗ್ತಾ ಇದ್ದೀನಿ. ಹೋದರೆ ಶ್ರೀನಗರದ ಹತ್ರ ದೇವ್ರು ಕುಣಿಸೋರೆ, ಜಳಗೆರಮ್ಮ ತಾಯಿ ದೇವ್ರ ದರ್ಶನ ಮಾಡಿದೆ, ಪ್ರಸಾದ ಕೊಟ್ಟರು, ತಿಂದೆ. ಅಲ್ಲಿಂದ ಸೀದಾ ಬಂಡಿ ಮಂಕಳಮ್ಮ ದೇವಸ್ಥಾನಕ್ಕೆ ಹೋದೆ, ತಾಯಿ ದರ್ಶನ ಮಾಡಿದೆ. ಅಲ್ಲಿಂದ ಸೀದಾ ಮನೆಗೆ ಹೋದೆ. ಮನೆಯವ್ರನ್ನ ಕರ್ಕೊಂಡು ಮಾಗಡಿ ರೋಡ್ ಮಾಚೋಳಿ ಹತ್ರ ಜೋಡಿ ವೀರಭದ್ರ ಸ್ವಾಮಿ ದೇವಾಲಯ, ಅಲ್ಲೋಗಿ ದರ್ಶನ ಮಾಡಿಸಿ ಮತ್ತೆ ಮನೆ ಕರ್ಕೊಂಬಂದು ಅವ್ರನ್ನ ಬಿಟ್ಟು ಡ್ಯೂಟಿ ಶುರು ಮಾಡಿಸಲು 5 ಗಂಟೆ ಆಗೋಯ್ತು. ಸರಿ ಡ್ಯೂಟಿ ಮಾಡೋಣ ಅಂದ್ಕೊಂಡು ಚಾಮರಾಜಪೇಟೆಗೆ ಹೋದೆ. ಗ್ಯಾಸ್ ಹಾಕಿಸ್ಕೊಂಡೆ. ಅಲ್ಲೇ ಒಂದು ಬಿಸಿ ಕಾಫಿ, ಒಂದು ಮಸಾಲೆ ದೋಸೆ ತಿನ್ಕೊಂಡು ಡ್ಯೂಟಿ ಆನ್ ಮಾಡಿದೆ. ಒಂದು ಫೋನ್ ಬಂತು, ನಾನು ಒಂದು ಶಾರ್ಟ್ ಫಿಲಮ್ ಮಾಡ್ತಾಯಿದ್ದೀನಿ ಅವ್ರ ಕಡೆಯಿಂದ. ಸರಿ ಹೋದೆ ಮಾತುಕತೆಗೆ. ಅಲ್ಲಿ ನೋಡಿದ್ರೆ 8:30 9 ಗಂಟೆ ಆಗೋಯ್ತು. ಇವತ್ತು ಡ್ಯೂಟಿ 5 ಗಂಟೆಗೆ ನಿಲ್ಲಿಸ್ತವನು ನಾನು. ದುಡ್ದಿದ್ದು 200-300. ನನ್ನ ಗುರಿ ತಲುಪಬೇಕಂದ್ರೆ ಇದೆಲ್ಲ ಎದುರಿಸಲೇಬೇಕು. ನಾನು ದುಡಿಮೆನೂ ಬಿಡಲೇಬೇಕು. ಏನು ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಹಂಗೈತೆ. ಎಲ್ಲ ಆ ದೇವರ ಆಶೀರ್ವಾದ. ಇವತ್ತು ನನ್ನ ದುಡಿಮೆ 200-300.